Assalamualaikum, Namaste, welcome back to my channel Fitness Aram. This is your Safa Khan. Finally back to the YouTube. ಯೋಚನೆ ಮಾಡ್ತಿರ್ಬೋದು ಅನ್ಸುತ್ತಲ್ವ, ಏನು ಹುಡುಗಿ ಇಷ್ಟು ದಿವಸ ಕಾಣೆ ಆಗಿದ್ಲು, ಕಂಡೇ ಇಲ್ಲ, ಇವಾಗ ಬಂದಿದ್ದಾಳೆ ಆಲ್ ಆಫ್ ಅ ಸಡನ್ ಅಂತ. ಯಾ ಹಾಯ್, ವೆಲ್ಕಮ್ ಮಿ ಬ್ಯಾಕ್ ದ ಯೂಟ್ಯೂಬ್ ಅಗೇನ್. ಸೊ ಇಟ್ಸ್ ಬಿನ್ ಮಂತ್ ಆಗಿದೆ ಅನ್ಕೊತೀನಿ ದಟ್ ಐ ಸ್ಟಾಪ್ಡ್ ಯೂಟ್ಯೂಬ್. ಲಿಟ್ರಲಿ ಬೇಡ ಯೂಟ್ಯೂಬು ಅಂತ ಅಂದು ಐ ಡಿಸೈಡ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಐ ಡಿಂಟ್ ಅಪ್ಲೋಡ್ ಎನಿ ಶಾರ್ಟ್ಸ್, ಎನಿ ವಿಡಿಯೋಸ್, ನಥಿಂಗ್. ಐ ಜಸ್ಟ್ ಗೇವ್ ಎ ಪಾಸ್ ಬಿಕಾಸ್ ರೀಸನ್ ಹೇಳೋಕ್ಕಿಂತ ಮುಂಚೆ ಐಮ್ ಬ್ಯಾಕ್ ಅಗೇನ್. Please do subscribe to my channel, share, like, support as always you do. So reason ಏನಪ್ಪ ಅಂತ ಹೇಳಿ ಅಂದರೆ, ಫಸ್ಟೇ ನನ್ನ ಮೈಂಡ್ ಸೆಟಪ್ ಮಾಡ್ಕೊಂಡಿದ್ದೆ ದಟ್ any YouTube or any social media platform is not so good. We need to take so much of negativity with the positivity also ಅಂತ. I was getting so positive things, ಸಪೋರ್ಟ್ ಸಿಗ್ತಿತ್ತು ನನಗೆ, ಭಾಳಷ್ಟು ಸಪೋರ್ಟ್ ಮಾಡಿದ್ದೀರ ಭಾಳಷ್ಟು ಜನ. And with that I also got some things that people started judging me, and also they started commenting the things. ಅಂದರೆ ಕಮೆಂಟಿಂಗ್ ಅಂದರೆ ನಾಟ್ ಆನ್ ಮೈ ಪರ್ಟಿಕ್ಯುಲರ್ ವೀಡಿಯೋಸ್, ಬಟ್ ಬಿಹೈಂಡ್ ದ ಥಿಂಗ್ಸ್ ಆರ್ ಕಮೆಂಟಿಂಗ್ ಜಜ್ಮೆಂಟಲ್ ಆ ಥರ ಎಲ್ಲ ನನಗೆ ಸಿಕ್ತು. ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮೋರ್ ಓವರ್ ಮೈ ಫ್ಯಾಮಿಲಿ ಸಪೋರ್ಟಿಂಗ್ ಮೀ, ಮೈ ಪೇರೆಂಟ್ಸ್ ಆರ್ ಸಪೋರ್ಟಿಂಗ್ ಮೀ. ಎಸ್, ಐ ವಾಸ್ ಮೆಂಟಲಿ ಪ್ರಿಪೇರ್ಡ್. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು ಅಂದರೆ ವಿ ನೀಡ್ ಟು ಟೇಕ್ ಎವ್ರಿಥಿಂಗ್, ಪಾಸಿಟಿವ್ ನೆಗೆಟಿವ್ ಬೋತ್. ಬಟ್ ದಿಸ್ ಟೈಮ್ ಇಟ್ ಏನೋ ಒಂಥರ ಅನಿಸ್ತು. ಐ ಥಾಟ್ ಆಫ್ ಟೋಟಲಿ ಸ್ಟಾಪಿಂಗ್ ದ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬೇಡವೇ ಬೇಡ, ನಾಟ್ ಟು ಬಿ ಸೋಷಿಯಲಿ ಆ್ಯಕ್ಟಿವ್ ಆರ್ ಎನಿಥಿಂಗ್ ಅಂತ ಅಂದು. ಅದಕ್ಕಿಂತ ಜಾಸ್ತಿ ಐ ಥಾಟ್ ದಟ್ ಎಲ್ಲೋ ನಮ್ಮ ಖುಷಿಗೆ ದೃಷ್ಟಿ ಬೀಳ್ತಾ ಇದೆ ಅಂತ ಅನಿಸ್ತು. ಬಿಕಾಸ್ ದ ರಿಯಾಲಿಟಿ ಈಸ್ ಪೀಪಲ್ ಕಾಂಟ್ ಸಿ ಅದರ್ಸ್ ಹ್ಯಾಪಿನೆಸ್ ಅಂತ ಇದೆ. ಬಟ್ ಐ ಆಮ್ ನಾಟ್ ಜಡ್ಜಿಂಗ್ ದ ಪೀಪಲ್ ಆನ್ ದ್ಯಾಟ್. ಬಟ್ to be frank, I'm so thankful that so many of you has been supporting me. Ivaglu kuda when I stopped the videos and everything, so many of you texted and asked ಏನಾಯಿತು, ಯಾಕೆ, why, what happened and all. And so many of you also suggested bittaku, if you are prepared, just go with the flow ಅಂತ ಹೇಳಿ. So yes, I'm back again. Hope it goes well and I'm ready to take everything now, positive, negative. Let's end all the negative things in this 2024 and we'll start newly by 2025. Until then, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ that I have so many drafts, so many edited videos to be upload ಅಂತ. ಸೊ ಆ ವಿಚಾರದಲ್ಲೇ ಏನಾದರೂ ಒಂದು ಅಪ್ಲೋಡ್ ಮಾಡಬೇಕು ಅಂತ ಅಂದು ಗ್ಯಾಲರಿ ನೋಡಬೇಕಾದ್ರೆ ಐ ಸಾ ಓಲ್ಡ್ ವಿಡಿಯೋ ವಿಚ್ ವಾಸ್ ಎಡಿಟೆಡ್ ಆ್ಯಂಡ್ ಡ್ರಾಫ್ಟಲ್ಲಿ ಇಟ್ಟಿದ್ದೆ. ವುಮೆನ್ಸ್ ಡೇ ವಿಡಿಯೋ, ವುಮೆನ್ಸ್ ಡೇ ಆಗಿರೋದು ಇಟ್ಸ್ ಲೈಕ್ ಮಾರ್ಚ್. ಇಟ್ಸ್ ಬೀನ್ ಲೈಕ್ 9 months. ಎಡಿಟ್ ಮಾಡಿ ಇಟ್ಟಿದ್ದೆ ಅಷ್ಟೇ, ಅಪ್ಲೋಡ್ ಮಾಡಿರಲಿಲ್ಲ. ಐ ಹ್ಯಾವ್ ಎಡಿಟೆಡ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಆಲ್ ಹ್ಯಾವ್ ಐ ಡನ್ ಆ್ಯಂಡ್ ನೋಡೋಣ. ಆ್ಯಂಡ್ ಒನ್ಸ್ ಅಗೇನ್, ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಸಪೋರ್ಟ್. ಥ್ಯಾಂಕ್ ಯು. 2 days ಬ್ಯಾಕ್ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ದೆ. ಸೊ ಅದನ್ನು 2 ದಿವಸದಿಂದ ಇಲ್ಲೇ ಬಿಟ್ಟಿದ್ದೆ ಬಿಕಾಸ್ ಐ ವಾಸ್ ಸೋ ಲೇಝಿ. ಆ್ಯಂಡ್ ಮೋರ್ ಓವರ್ ಲೇಝಿಗಿಂತ ಹೆಲ್ತ್ ಕೆಟ್ಟಿತ್ತು ಅಂತ ಹೇಳಿ ಮೇಲೆ ಬಂದು ಬಟ್ಟೆ ತಗೊಳ್ಳೋ ಪೇಷನ್ಸ್ ಇರಲಿಲ್ಲ ಅಂತ ಇವಾಗ ಬಂದಿದ್ದೆ. ಸೊ ಈ ಒಣಗಿರೋ ಬಟ್ಟೆನ ಕೆಳಗಿಟ್ಟು ರೆಡಿಯಾಗಿ ಹೊರಡಬೇಕು. ಬಂದು ತಿಂಡಿ ಮಾಡಿ ಕುತ್ಕೊಂಡಿದ್ದೆ. ಆಫೀಸಿಂದ ಒಂದು ಕಾಲ್ ಬಂತು, ಒಂದು ಟ್ರೈನಿಂಗ್ ತೊಗೋಬೇಕು ಅಂತ. ಈಗ ಮೀಟಿಂಗ್ ಕಂಪ್ಲೀಟ್ ಮಾಡಿ ಹೊರಗೆ ಹೋಗಬೇಕು. ಮೀಟಿಂಗ್ಗೋಸ್ಕರ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡಿದ್ದೀನಿ. ವಿಲ್ ಫಿನಿಶ್ ದಿಸ್ ಅಂಡ್ ಗೊತ್ತಿಲ್ಲ ಏನಾಗುತ್ತೆ. ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದಾನೆ. ಎಕ್ಸಾಮಿಗೆ ಓದ್ಕೊಂತಿಲ್ಲ ಅಂತ ಅವನಿಗೆ ಅಷ್ಟು ಪ್ಯಾಂಪರಿಂಗ್ ಮಾಡ್ತೀವಿ. ಬೈಸ್ಕೊತಿದ್ದಾನೆ ಪಾಪ. ಎಕ್ಸಾಮ್ ಇಟ್ಕೊಂಡು ಓದ್ಕೊತಿಲ್ಲ ಅಂತೇಳಿ ಓದ್ಕೊಂಡು ಕುತ್ಕೊಂಡಿದ್ದ ಪಾಪ ಎಷ್ಟೊತ್ತು. ಇವಾಗ ಮತ್ತೆ ಎದ್ದಿದ್ದಾನೆ ಅಂತ ನನ್ನ ತಮ್ಮ ಮೆಡಿಕಲ್ ಸ್ಟೋರಿಂದ ಬ್ಲ್ಯಾಕ್ ವಾಟರ್ ತಂದಿದ್ದಾನೆ. ಎಲ್ಲಿಂದ ತಂದೆ ಅಂದರೆ ಮೆಡಿಕಲ್ ಸ್ಟೋರ್ ಅಂತ, ಅಪೋಲೋಯಿಂದ ಬ್ಲ್ಯಾಕ್ ವಾಟರ್ ತಂದಿದ್ದಾನೆ. ಐ ಹ್ಯಾವ್ ನೆವರ್ ಟೇಸ್ಟೆಡ್ ದಿಸ್. कैसा है? नॉर्मल पानी. हाँ, it's like
ನಾರ್ಮಲ್ ವಾಟರ್. ಟೇಕ್. ಎಲ್ಲರೂ ಇಂಥ ಗ್ಲಾಸಲ್ಲಿ ಹಾಟ್ ವಾಟರ್ ಕುಡಿತಾರೆ, ಎಲ್ಲ ಬಿಯರ್ ಕುಡಿತಾರೆ. ದಿಸ್ ಇಸ್ ಮೀ ವಾಸ್ ಡ್ರಿಂಕಿಂಗ್ ಟೀ. ಯೂಶ್ವಲಿ ದೊಡ್ಡ ಮಕ್ಕಳಲ್ಲಿ ನಾವು ಟೀ ಕುಡಿಯೋದು, ಆ್ಯಂಡ್ ದಿಸ್ ಇಸ್ ಲೈಕ್ ಮಕ್ಕಿಂತ ಜಾಸ್ತಿನೇ ಅನ್ಬೋದು. ಐ ಲವ್ ಟೀ ಸೋ ಮಚ್. ಬಟ್ ಇದರಲ್ಲಿ ನನಗೆ ಕೊಟ್ಟಿದ್ದಾರೆ. ಇಷ್ಟಿತ್ತು, ಇದೆಲ್ಲ ಇಷ್ಟು ಖಾಲಿ ಆಗಿದೆ, ಇನ್ನು ಇಷ್ಟು ಖಾಲಿ ಆಗ್ತಾ ಇದೆ. ಇಲ್ಲಿ ಫ್ರೈಡೇ ಇದ್ದಿದ್ದ ಕಾರಣ ಎಲ್ಲರೂ ಪ್ರೇಯರ್ ಮಾಡಿಕೊಂಡು ಇವಾಗ ಊಟ ಮಾಡ್ಕೊಂಡು ಹೊರಡಿದ್ದೀವಿ. ಇಟ್ಸ್ ಈವ್ನಿಂಗ್ ಟೈಮ್. ಇಲ್ಲಿಗೆ ಹೋಗ್ತಿದ್ದೀವಿ ಅಂತ ದೇವರಾಣೆ ಗೊತ್ತಿಲ್ಲ, ಹೊರಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಅಂದರೆ ಹೋದ್ಮೇಲೆ ಗೊತ್ತಾಗೋದು ವೇರ್ ಆರ್ ವಿ ಹೀಡಿಂಗ್ ಅಂತ ಅಂದು. ಇವನು ಇಷ್ಟೊತ್ತು ಸುಮ್ಮನೆ ಕೂತ್ಕೊಂಡು ಇವಾಗ ರೆಡಿಯಾಗಿ ಬಂದ. ಹಾಯ್ ಅನಸು. ನಾನು, ಮಮ್ಮಿ, ನಮ್ಮ ದೊಡ್ಡಮ್ಮ ಅಂಡ್ ನಮ್ಮ ಚಿಕ್ಕಮ್ಮ ಹೊರ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನೂ ಇದ್ದ, ಅವ್ನಿಗೇನೋ ಕೆಲಸ ಇದೆ ಅಂತ ಅಂದು ಸ್ಟೇಯಿಂಗ್ ಇನ್ ಹೋಮ್ ಆ್ಯಂಡ್ ಇಸ್ ಡೂಯಿಂಗ್ ಸಮ್ ವರ್ಕ್ ದೇರ್. ನಾವು ವಿ ಆರ್ ಗೋಯಿಂಗ್, ಡೋಂಟ್ ನೋ ವೇರ್, ಲೆಟ್ಸ್ ಸಿ. ಬಂದು ಇಳ್ದಿರೋದು ಚಿಕ್ಕಪೇಟೆಗೆ ಬಂದಿದ್ದೀವಿ. ಇಲ್ಲಿ ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾಪಿಗೆ ಹೋಗ್ತಿದ್ದೀವಿ. ಯಾವ ಶಾಪ್ ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅವರು. ನಾನು ಇವನು ಮುಂದೆ ಹೋಗ್ತಿದ್ದೀವಿ, ಅವ್ರು ಹಿಂದೆ ಬರ್ತಿದ್ದಾರೆ. ಸಮ್ ಗೋಲ್ಡ್ ಶಾಪ್ ಐ ಗೆಸ್, ಡೋಂಟ್ ನೋ. ಹೊರಗಡೆ ಒಂದು ಯಾವುದೋ ಅಡ್ಡ ರಸ್ತೆಗೆ ಬಂದಿದ್ದೀವಿ. ಯಾವುದೋ ಗೋಲ್ಡ್ ಶಾಪಿಗೆ ಹೋಗ್ತಾ ಇರೋದು. ಯಾವ ಶಾಪ್ ಅಂತ ಗೊತ್ತಿಲ್ಲ, ಬಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ಚಿಕ್ಕಮ್ಮಂಗೆ ಯಾರೋ ಪರಿಚಯ ಬಂದಿದೆ. ಇಲ್ಲಿ ಮೇ ಬಿ ಮೇಲ್ಗಡೆ ಚೈನ್ಸ್ ನೋಡಿದ್ವಿ. ಚೈನ್ಸ್ ಇಷ್ಟ ಆಗಿಲ್ಲ ಅಂತ ಹೇಳಿ ಇವಾಗ ಇಯರಿಂಗ್ಸ್, ಸ್ಟಡ್ಸ್ ನೋಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿತ್ತು ಇಯರಿಂಗ್ಸ್ ಸ್ಟಡ್ಸ್ ಅಂತಾನೆ ಸ್ಟಡ್ಸಿಗೆ ಬಂದಿದ್ವಿ. ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನಾನು, ನನ್ನ ತಮ್ಮ, ನಮ್ಮ ಅಂಕಲ್ ಸುಮ್ಮನೆ ಕೂತಿದ್ದೀವಿ. ಅವ್ರು 3 ಜನ ನೋಡ್ತಾ ಇದ್ದಾರೆ. ಫೈನಲಾಗಿ ಒಂದು ಇಯರಿಂಗ್ಸ್ ಚೂಸ್ ಮಾಡಿದ್ರು. ನಾನು ಮಲ್ಕೊಂಬಿಟ್ಟಿದ್ದೆ. ಇವಾಗ ಬಿಲ್ಲಿಂಗ್ ಮಾಡಿಸ್ಕೊತಿದ್ದಾರೆ. ನಾನು ಎಪ್ಸ್ಕೊಂಡು ಮೇಲೆ ಕರ್ಕೊಂಬಂದರು. ವೇಟಿಂಗ್ ಗೋಲ್ಡ್ ಪರ್ಚೇಸ್ ಆದಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಇವನು ಮ್ಯಾಂಡೇಟರಿ ಯಾವಾಗಲೂ ಸೋಡಾ ತಗೊಂಡು ಸೆಕೆಂಡ್ ಸೋಡಾ, ನಮಗೆಲ್ಲರಿಗೂ ಲಸ್ಸಿ ಆ್ಯಂಡ್ ನಮ್ಮ ಅಂಕಲ್ಗೆ ಮಸ್ತ್. हाथ का रेट डालते कि 5700. कुर्ता कुर्ता पेंडेंट भी उसे 600 कलर में और डिजाइन ये अच्छा है. सफ़ा ये नहीं भैया क्षितिज वाला आराम से चलो. अभी ಲೈಕ್ ಗೋಲ್ಡು ಬಟ್ಟೆ ಎಲ್ಲ ತೊಗೊಳ್ಬೇಕಿಲ್ಲ ಒಂದು ಡ್ರೆಸ್ಸು. ಆ್ಯಂಡ್ ನಮ್ಮ ಅಣ್ಣ ನಾಳೆ ಹೊರಡ್ತಿರೋ ಕಾರಣ ಅವನಿಗೆ ಕ್ರಾಕ್ಸ್ ಬೇಕಿತ್ತು ಅಂತ, ಕ್ರಾಕ್ಸ್ ಎಲ್ಲೂ ಇಲ್ಲ ಅಂತ ಯಲಹಂಕದಲ್ಲಿರೋ RMZ ಮಾಲಿಗೆ ಬಂದಿದ್ದೀವಿ. ನಾನು ನಮ್ಮ ತಮ್ಮ ಲೈಕ್ ಟೈಮ್ ಆಗಿದೆ, ಬೇಗ ಎಮರ್ಜೆನ್ಸಿಗೆ ನಾಳೆ ಬೇಕು ಅಂತ ವಿ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ವಿಲ್ ಟೇಕ್ ಆ್ಯಂಡ್ ವಿಲ್ ಲೀವ್. ಮೇಲ್ಗಡೆ ಬಂದಿದ್ವಿ. ವಿ ಥಾಟ್ ಇಟ್ಸ್ ಆನ್ ಸೆಕೆಂಡ್ ಫ್ಲೋರ್, ಬಟ್ ಇಟ್ಸ್ ಆನ್ ಫಸ್ಟ್ ಫ್ಲೋರ್. ಇಟ್ ಸೀಮ್ಸ್ ಮಾಲಿಗೆ ಬಂದು ಒಳ್ಳೆ ಗಡಿಬಿಡಿ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ಗೆಟಿಂಗ್ ಲೇಟ್ ಆ್ಯಂಡ್ ವಿ ನೀಡ್ ಟು ಮೂವ್ ಅರೌಂಡ್ ಬ್ಯಾಕ್. Yes, we got Crocs fine.
ಆ್ಯಕ್ಚುಲಿ ಅವತ್ತು ವುಮೆನ್ಸ್ ಡೇ ಇತ್ತು. ಕೇಕ್ ತರಿಸಿ ಸೆಲೆಬ್ರೇಟ್ ಮಾಡಿಸೋಣ ಅಂತ ಅಂದರೆ ಆಗಲಿಲ್ಲ. ಅಣ್ಣ ಅದೇ ಕಾರಣಕ್ಕೆ ಕೇಕ್ಸ್ ತರಿಸಿದ ಎಲ್ಲ ತಂದು ಎಂಜಾಯ್ ಮಾಡಿದ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ಇಫ್ ಯು ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. Until my next vlog, keep me and my family in your prayers. Allah Hafiz.